ಗೊರೂರು ಜಲಾಶಯದಲ್ಲಿ ಸಾಕಷ್ಟು ನೀರಿದ್ದರೂ ಕಾಲುವೆಗಳಲ್ಲಿ ಹರಿಯುತ್ತಿಲ್ಲ ಹನಿ ನೀರು. ಕಣ್ಣೆದುರೇ ಕಟಾವಿಗೆ ಬಂದಿದ್ದ ಕಬ್ಬು, ಭತ್ತದ ಬೆಳೆಗಳು ಒಣಗಿ ಕರಕಲಾಗ್ತಿದ್ರೆ ಅನ್ನದಾತನ ಬದುಕು ಬೀದಿಗೆ ಬಿದ್ದಿದೆ. ಇದು ಹೇಮಾವತಿ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಕರುಣಾಜನಕ ಸ್ಥಿತಿ. ಕೃಷ್ಣರಾಜಪೇಟೆ ತಾಲೂಕಿನ ಮಂದಗೆರೆ ಮತ್ತು ಹೇಮಗಿರಿ ನಾಲಾ ವ್ಯಾಪ್ತಿಯಲ್ಲಿ ನೀರಿಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಒಣಗುತ್ತಾ ಇವೆ. ಇದರಿಂದ ಆಕ್ರೋಶಗೊಂಡ ಸಾಕ್ಷಿಬೀಡು ಮತ್ತು ವೀರವಳ್ಳಿ ಗ್ರಾಮಸ್ಥರು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಾಕ್ಷಿಬೀಡು ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಹೇಮಾವತಿ ಬಲದಂಡೆ ಕಾಲುವೆ ಮುಂದೆ ನಿಂತು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ನಾಲೆಗಳಿಗೆ ನೀರು ಹರಿಸಿ ಒಣಗುತ್ತಿರುವ ಬೆಳೆಗಳನ್ನು ಹಾಗೂ ಜಾನುವಾರುಗಳನ್ನು ರಕ್ಷಿಸಬೇಕು, ಕೆರೆಕಟ್ಟೆಗಳನ್ನು ತುಂಬಿಸಬೇಕು ಎಂದು ರೈತರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇತ್ತ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರು ತಕ್ಷಣವೇ ಮಧ್ಯಪ್ರವೇಶಿಸಿ ನೀರು ಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನೋಡಿ, ಬೆಳೆಲ್ಲ ಒಣಗೋಗದೆ, ಈ ನಾಲೆ ಮೇಲೆ ತಿರ್ಗಾಕಾಗಲ್ಲ. ಸಿಲ್ಟ್ ತೆಗಿತೀನಿ ಅಂತ ಬರ್ತಾರೆ, ಸಿಲ್ಟ್ನೇ ತೆಗಿಯಲ್ಲ. ಸುಮ್ಮನೆ ತುದಿಲ್ ಬಂದ್ಬಿಟ್ಟು ನೀರು ಬಿಟ್ಟಾಗ ಕಲ್ತ್ಬಿಟ್ಟು ಹೊಂಟಾಯ್ತಾರೆ. ಆ ಕಡೆ ಈ ಕಡೆ ರೈತರುಗಳು ಹೋಗೋಕ್ಕಾಗಲ್ಲ. ಪೂರ್ತಿ ಬೆಳೆಲ್ಲ ಪೂರ್ತಿ ಒಣಗೋಗದೆ. ನಮ್ಮದು ಸುಮಾರು 1850 ಎಕರೆ ನಮ್ಮ ಸಾಕ್ಷಿಬೀಡಲ್ಲಿ ಇರೋದು. ಇಡೀ ಮಂದಗೆರೆ ಬಲದಂಡೆ ನಾಲೆಯಲ್ಲಿ 8600 ಎಕರೆ ಇರೋದು. 8600 ಎಕರೆ ಪೂರ್ತಿ ಬೆಳೆಲ್ಲ ಪೂರ್ತಿ ಲಾಸ್ ಆಗದೆ. ಬಂದು ಅದಕ್ಕೆ ಸಂಬಂಧಪಟ್ಟವರು ಇಂಜಿನಿಯರೇ ಆಗಲಿ, MLA ಆಗಲಿ ಯಾರೂ ತಿರುಗಿ ನೋಡಿಲ್ಲ ಬಲದಂಡೆ ನಾಲೆಗೆ. ಪ್ರತಿ ವರ್ಷನೂ ಹಿಂಗೆ ಮಾಡ್ತಾರೆ. ಈ ವರ್ಷ ನೋಡಿ, ಸಿಲ್ಟ್ ರೈತರು ಗಾಡಿ ಹೊಡ್ಕೊಂಡು ತಿರ್ಗಾಕಲ್ಲ, ದನ ಹೊಡ್ಕೊಂಡು ತಿರ್ಗಾಕಲ್ಲ, ಹಾಲು ಹೊಡ್ಕೊಂಡು ತಿರ್ಗಾಕಲ್ಲ. ನೋಡಿ, ಕವಲಲ್ಲಿ ನೀರಿಲ್ಲ, ದನ ಕರಿ ನೀರಿಲ್ಲ, ಬಟ್ಟೆ ತೊಳೆಯೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಇದೆಲ್ಲನೂ ವ್ಯವಸ್ಥೆ ಮಾಡ್ಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡ್ತೀವಿ. ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀವಿ.